ನಮಸ್ತೆ ಕಲಾಭಿಮಾನಿಗಳೇ, ನಾಡಿನ ವಿಷ್ಣುಜಾಭಿಮಾನಿಗಳೇ ಹಾಗೂ ನಾಡಿನ ಜನತೆ. ಇವತ್ತು 6/8/2026 ಜಿಲ್ಲಾಧಿಕಾರಿಗಳ ಸಭೆ ಕರೆದಿರೋ ಅನಿವಾರ್ಯ ಕಾರಣಗಳಿಂದ ನಿನ್ನೆ ಸಭೆ ನಡೆದಿರಲಿಲ್ಲ. ಇವತ್ತು 7/8/2026 ಸಂಜೆ 5 ಗಂಟೆಗೆ ಈ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಮ್ಮ ಊರಿಗೆ ಉಪಕಾರ್ಯ ವಿಮಾನ ಸಂಘದ ಇಂಜಿನಿಯರ್ ಮಣಿ ಸರು, ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿ ರಾಜ್ಯಾಧ್ಯಕ್ಷ ಸರ್ವಣ ಸರು, ಮತ್ತು ಭ್ರಷ್ಟಾಚಾರ ನಿಗ್ರಹದ ನಮ್ಮ ರಾಜಾವಧಿ ಸರು, ಮತ್ತು ನಮ್ಮ ಜಯ ಕರ್ನಾಟಕ ವಿಷ್ಣು ಸೇನೆ ನಮ್ಮ ರಾಜಪ್ಪ ಅವರು, ಹಾಗೆ ನಮ್ಮ ವಿಷ್ಣು ಕಟ್ಟೆ ಗೆಳೆಯರ ಬಳಗದ ಅಧ್ಯಕ್ಷರಾದ ನಾರಾಯಣ್ ಸರು, ಮತ್ತು ನಮ್ಮ ರೋಹನ್ ಎಲ್ಲರೂ ಬಂದಿದ್ದಾರೆ. ಇವತ್ತು ಜಿಲ್ಲಾಧಿಕಾರಿಗಳ ಮಾತು ಕೇಳಿದಾಗ ಏನೋ ಒಂದು ಆಶಾಭಾವನೆ ನಮ್ಮಲ್ಲಿ ಮೂಡ್ತು. ನಮ್ಮೆಲ್ರಿಗೂ ಸುದೀರ್ಘವಾಗಿ ಅರ್ಧ ಗಂಟೆ ಮಾತಾಡಿದ್ರು. ಇದ್ರ ಬಗ್ಗೆ ನಮ್ಮ ಸರ್ವಣ್ಣವರು ಮಾತಾಡಿದ್ರು, ನಮ್ಮ ಮಣಿ ಸರ್ ಮಾತಾಡಿದ್ರು. ನಮಗೆ ತುಂಬ ಖುಷಿ ಆಯಿತು. ಅವರ ಆಶ್ವಾಸನೆಗಳು ನಮ್ಮ ಎಲ್ಲನೂ ಕೇಳಿದ್ರು. 1970ರಿಂದ ಇಲ್ಲಿವರೆಗೂ ಎಲ್ಲ ದಾಖಲೆಗಳನ್ನು ಎಲ್ಲನೂ ಅದನ್ನು ತಗೊಂಡು ಅವರಿಗೆ ಎಲ್ಲನೂ ತೋರಿಸ್ದೆ. ಸವಿಸ್ತರವಾಗಿ ಕೇಳಿದ್ರು. ಜಿಲ್ಲಾಧಿಕಾರಿಗಳು ಅವರು ನೂತನವಾಗಿ ಈಗ ಒಂದು ತಿಂಗಳಾಯ್ತು ಬಂದು ಎಲ್ಲನೂ ತಿಳಿಸ್ದೆ. ಅವರು ಇವಾಗ ಕೆಲವುದೆಲ್ಲನೂ ದಾಖಲೆಗಳನ್ನ ನಮ್ಮ ಹೈಕೋರ್ಟ್ ಅರುಣ್ ಸರ್ ಹತ್ರ ಮಾತಾಡಿ ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಸ್ಟೇ ವೆಕೇಟ್ ಮಾಡಿಸಿ ನಿಮ್ಮ ಕಾರ್ಯಕ್ರಮದ್ದಿರ್ಬೋದು, ನಿಮ್ಮದು ಏನದ್ದಿರ್ಬೋದು, ಅದೆಲ್ಲವೂ ನಾವು ಮುಂದಿನ ದಿನಗಳಲ್ಲಿ ಏನೇನು ಮಾಡಬೇಕು ಅಂದ್ಬಿಟ್ಟು ದಕ್ಷಿಣ ತಾಲೂಕು ಅಶ್ವಿನಿ ಅವ್ರಿಗೂ ಫೋನ್ ಮಾಡಿ ನಮ್ಮ ಮೀಟಿಂಗ್ ಆದಮೇಲೆ ಅವರು ಏನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಂಪೂರ್ಣ ಇವಾಗ ಏನೇನು ಮಾಡಬೇಕು ಕಾನೂನಾತ್ಮಕವಾಗಿ ಏನು ಉಪಸಂರಕ್ಷಣಾಧಿಕಾರಿಗಳು ಫಾರೆಸ್ಟು ಮತ್ತು CS ಡಾಕ್ಟರ್ ಶಾಲಿನಿ ರಜನೀಶು ಮತ್ತು DC ಪ್ರಾಂತ PS ಒಳಗೊಂಡಂತೆ ಇವತ್ತು ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕಾಟ್ಯಾರ್ ಕಂದಾಯ ಇಲಾಖೆ ಎಲ್ಲ ಒಳಗೊಂಡಂತೆ ನಾವು ಒಂದು ಮೀಟಿಂಗ್ ಮಾಡಿ ಇದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅಂತ ನಮಗೆ ಒಂದು ಅದ್ರ ಭರವಸೆ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಲಿಖಿತ ರೂಪದಲ್ಲೇ ನಾವು ಏನು ಮಾಡಬೇಕೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ತುಂಬ ಖುಷಿ ಆಯಿತು.